ನೀವು ಬಂದಿರೋದು ಕಾರ್ ಆ್ಯಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ಗೆ. ಇದು ಸಿಂಗ್ಸಂದ್ರ ಬ್ರಾಂಚು, ಟಾಪ್ ಗೇರ್ ಕಾರ್ಸ್. ಈಗ ವಿಡಿಯೋ ಮಾಡ್ಲಿಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟೊಂದು ನೀಟಾಗಿದೆ ಕಾರುಗಳು. ನೋಡ್ತಿದ್ರೆ ಕಾರುಗಳು ನನಗೊಂಥರ ಸಂತೋಷ ಆಯಿತು. ಸಖತ್ತಾಗಿದೆ ಗಾಡಿ ಮಾತ್ರ, ವೆರಿ ಲಕ್ಸುರಿಯಸ್ ಆಗಿದೆ, ತುಂಬ ಲಕ್ಸುರಿಯಸ್ ಆಗಿದೆ ಗಾಡಿ. ಮತ್ತು 99% ಸಿಂಗಲ್ ಓನರ್ ಗಾಡಿನೇ. ಆಮೇಲೆ ನಮ್ಮ ಹತ್ರ ಯಾವುದಾದ್ರೂ ಗಾಡಿ ತೊಗೊಂಡ್ರೆ 2 ವರ್ಷ ವಾರಂಟಿ ಇರುತ್ತೆ. ಟಾಪ್ ಆ್ಯಂಡ್ ಗಾಡಿ ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಲಿಮಿಟೆಡ್ ಪ್ಲಸ್ ವೇರಿಯಂಟು ವಿತ್ ಪ್ಯಾನ್ರಾಮಿಕ್ ಸನ್ರೂಫ್ ಬರುತ್ತೆ. ಇದು 2023 ಮಾಡಲ್, 2023 ಸಿಂಗಲ್ ಓನರ್ ಗಾಡಿ. ಒಂದು 33,000 ಓಡಿದೆ. ಇದೊಂದು 14,500ವರೆಗೂ ಕ್ಲೋಸ್ ಆಗುತ್ತೆ ಸರ್. ಇದೊಂದು 2022 ಮಾಡಲ್ದು ಟಾಟಾ ಆಲ್ಟ್ರೋಸು. 2020 ಮಾಡಲು ಹೋಂಡಾ ಅಮೇಜ್ ಇದೆ. ಇದೊಂದು ವೆನ್ಯೂ ಇದೆ, 2020 ಮಾಡಲ್ ಗಾಡಿ ಇದೆ, ಡೀಸೆಲ್ ಗಾಡಿ ಇದೆ. 2020 ಮಾಡಲು XCV 300 ಇದೆ. ಒಂದು 760 ಕ್ಲೋಸ್ ಆಗುತ್ತೆ ಸರ್. ಇದು ಒಂದು 2:15ವರೆಗೂ ಕ್ಲೋಸ್ ಆಗುತ್ತೆ ಸರ್. ಇದು 3:60ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಇದನ್ನು ಒಂದು 3:60ವರೆಗೂ ಕ್ಲೋಸ್ ಆಗುತ್ತೆ. ಇದು 3:15 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಎಲ್ರಿಗೂ ನಮಸ್ಕಾರ. ನಾನು ಬಂದ್ಬಿಟ್ಟು ಇವತ್ತು ಮಹೀಂದ್ರ ಶೋರೂಮ್ ಹತ್ರ ಬಂದಿದ್ದೀನಿ. ಮಹೀಂದ್ರ ಅಂದರೆ ಸೆಕೆಂಡ್ ಹ್ಯಾಂಡ್ಸ್ ಕಾರ್ ಡಿಪಾರ್ಟ್ಮೆಂಟ್ ಆಫ್ ಮಹೀಂದ್ರ ಇದೆಯಲ್ಲ, ಅದನ್ನು ಮಹೀಂದ್ರ ಫಸ್ಟ್ ಚಾಯ್ಸ್ ಅಂತ ಕರೀತಾರೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಸಿಂಗ್ಸಂದ್ರ ಮತ್ತು ಹೊಸ ರೋಡ್ ಮಧ್ಯದಲ್ಲಿ ಅವೈಲೇಬಲ್ ಇರುತ್ತೆ. ನೋಡಿ, ಇದು ಸಿಂಗ್ಸಂದ್ರ. ನಾವು ಸಿಂಗ್ಸಂದ್ರದಿಂದ ಹೊಸ ರೋಡ್ಗೆ ಹೋಗುವಾಗ ಲೆಫ್ಟಲ್ಲಿ ಅವೈಲೇಬಲ್ ಇರುತ್ತೆ ಕಾರ್ಸ್ ಆ್ಯಂಡ್ ಬೈಕ್ ಮಹೀಂದ್ರ ಫಸ್ಟ್ ಚಾಯ್ಸ್ ಅಂತ. 3 ತಿಂಗಳು ವಾರಂಟಿ ಕೊಡ್ತಾ ಇದ್ರು, ಹೋಗಲಿ 6 ಮಂತ್ಸ್ ವಾರಂಟಿ ಕೊಡೋದು ನೋಡಿದ್ವಿ, 1 ಇಯರ್ ವಾರಂಟಿ ಕೊಡೋದು ನೋಡಿದ್ವಿ. ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು 2 ಇಯರ್ಸ್ ವಾರಂಟಿ ಅನ್ನೋದು ನಮಗೆ ಸಿಗ್ತಾ ಹೋಗ್ತಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಬಸವ ಅಂದ್ಬಿಟ್ಟು ನನ್ನ ಹೆಸರು. ನೀವು ಬಂದಿರೋದು ಕಾರ್ ಆ್ಯಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ಗೆ. ಇದು ಸಿಂಗ್ಸಂದ್ರ ಬ್ರಾಂಚು, ಟಾಪ್ ಗೇರ್ ಕಾರ್ಸ್ ಅಂತ. ಓಕೆ ಸರ್, ಇದು ಕಾರ್ಸ್ ಆ್ಯಂಡ್ ಬೈಕ್ ಅನ್ನೋದೇನು ಮಹೀಂದ್ರ ಅವ್ರ ಡೀಲರ್? ಇದು ಮಹೇಂದ್ರ ಫಸ್ಟ್ ಚಾಯ್ಸ್ ಅವ್ರೆ. ಕಾರ್ ಆ್ಯಂಡ್ ಬೈಕು ಪವರ್ಡ್ ಬೈ ಮಹೇಂದ್ರ ಫಸ್ಟ್ ಚಾಯ್ಸ್. ಕಾರ್ ಆ್ಯಂಡ್ ಬೈಕ್ ಅವರು ಮಹೀಂದ್ರ ಅವರೇ ಇದನ್ನು ಅದರ ನೇಮ್ ಇಟ್ಟು. ಹೌದು, ಕಾರ್ ಆ್ಯಂಡ್ ಬೈಕು ಕೂಡ ಮಹೇಂದ್ರ ಅವರೇ ಮಾಡ್ಸೋದು. ಸೊ ಮಹೀಂದ್ರ ಫಸ್ಟ್ ಚಾಯ್ಸ್ ಅಂದರೆ ಇದು ಏನು ಸರ್? ಇದು ನಿಮಗೆ ಇಲ್ಲಿ ಸರ್ಟಿಫೈಡ್ ವೆಹಿಕಲ್ಸ್ ಸಿಗುತ್ತೆ. ಎಲ್ಲ ವೆಹಿಕಲ್ಸ್ ಒಂದು 200+ ಇನ್ಸ್ಪೆಕ್ಷನ್ ಪಾಯಿಂಟ್ ನಾವು ಚೆಕ್ ಮಾಡಿರ್ತೀವಿ. ಅದಾದಮೇಲೆ ಎಲ್ಲ ಗಾಡಿಗೆ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಮತ್ತು 99% ಸಿಂಗಲ್ ಓನರ್ ಗಾಡಿನೇ. ಮತ್ತು ಗಾಡಿಗಳಿಗೆಲ್ಲ ನಾವು ವಾರಂಟಿ ಆಫರ್ ಮಾಡ್ತೀವಿ. 2019 ಮಾಡಲ್ ಮೇಲೆ ನಮ್ಮ ಹತ್ರ ಯಾವುದಾದ್ರೂ ಗಾಡಿ ತೊಗೊಂಡ್ರೆ 2 ವರ್ಷ ವಾರಂಟಿ ಇರುತ್ತೆ ನಿಮಗೆ. ಅದಕ್ಕಿಂತ ಬಿಲೋ ಏನಾದರೂ ತೊಗೊಳ್ತೀರಾ ಅಂದರೆ 1 ವರ್ಷ ವಾರಂಟಿ ಇರುತ್ತೆ. ಮತ್ತು ಲೋನ್ ಫೆಸಿಲಿಟೀಸ್ ಕೂಡ ನಮ್ಮ ಹತ್ರನೇ ಅವೈಲೇಬಲ್ ಇರುತ್ತೆ. ಕಸ್ಟಮರ್ ಪ್ರೊಫೈಲ್ ಮೇಲೆ ಆಲ್ಮೋಸ್ಟ್ ಅಲ್ಲಿ 80%ವರೆಗೂ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಇನ್ನೂ ಎಕ್ಸಲೆಂಟ್ ಆಗಿದೆ ಅಂದರೆ 100%ವರೆಗೂ ಲೋನ್ ಟ್ರೈ ಮಾಡ್ಬೋದು. ಆಮೇಲೆ 13 ಮಾಡಲಿಂದ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ನಾವೇ ಗಾಡಿಗಳನ್ನ ತೊಗೊಳ್ತೀವಿ, ಎಕ್ಸ್ಚೇಂಜು ಮಾಡ್ಕೋತೀವಿ, ಮತ್ತು ಸೇಲ್ ಕೂಡ ಮಾಡ್ತೀವಿ. ಒಂದೊಂದು ಕಾರಾಗಿ ನಮಗೆ ತೋರಿಸ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬನ್ನಿ, ಎಲ್ಲ ಕಾರ್ ಡೀಟೇಲ್ಸ್ ನೋಡೋಣ. ಮೊದಲೇ ಗಾಡಿ ಡೀಟೇಲ್ಸ್ ನೋಡೋದಾದರೆ ಇದೊಂದು 2018 ಮಾಡಲು ಶಿಫ್ಟು ಡಿಸೈರ್. ಇದು ಆಟೋಮೆಟಿಕ್ ಇದೆ, VXI ವೇರಿಯಂಟು. ಫಸ್ಟ್ ಓನರ್ ಗಾಡಿ 62,000 ಓಡಿರೋದಷ್ಟೇ. ನಿಮಗೊಂದು 625 ಇದೆ. ಬನ್ನಿ, ಒಂದು 6,05,90,000ವರೆಗೂ ನಾನು ಫೈನಲ್ ಮಾಡಿಕೊಡ್ತೀನಿ ಗಾಡಿನ. ಗಾಡಿ ಕಂಡೀಷನ್ ಎಲ್ಲ ನೀಟಾಗಿದೆ. ಫಸ್ಟ್ ಓನರು ವಿತ್ 1 ಇಯರ್ ವ್ಯಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಗಾಡಿ ನಾನ್ ಆಕ್ಸಿಡೆಂಟಲ್ ಗಾಡಿ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋದು. ಮೈಲೇಜು 3 ಇಯರ್ಸ್ ಓಲ್ಡ್ ವೆಹಿಕಲ್, 3 ವರ್ಷ ಹಳೆ ಗಾಡಿ. 2022 ಮಾಡಲು ಟಿಯಾಗೋ, ಫುಲ್ಲಿ ಟಾಪ್ ಆ್ಯಂಡ್ ಎಕ್ಸೆಟ್ ಪ್ಲಸ್ ವೇರಿಯಂಟ್. ಇದು ನೋಡೋದಾದರೆ ಒಂದು 30,000 ಓಡಿದೆ ಗಾಡಿ. ಇದು ಒಂದು 655 ಇದೆ. ಇದು ಕೂಡ ಒಂದು 620 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಅಲೈ ವೀಲ್ಸ್ ಇದೆ, ಡೈಮಂಡ್ ಕಟ್ ಅಲೈ ವೀಲ್ಸ್ ಬರುತ್ತೆ ನಿಮಗೆ. ಅದಾದಮೇಲೆ ಎಲ್ಲ ಫೀಚರ್ಸ್ ಇದೆ ಸರ್. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮು, ಬ್ಯಾಕ್ ಕ್ಯಾಮ್ರಾ, ಪ್ರೊಜೆಕ್ಟರ್ ಲ್ಯಾಂಪ್ಸು, ಫಾಗ್ ಲ್ಯಾಂಪು ಎಲ್ಲನೂ ಬರುತ್ತೆ ಸರ್ ಇದರಲ್ಲಿ. ಇದು ಆಟೋ ಫೋಲ್ಡಿಂಗ್ ಮಿರರ್ಸು, ಅಡ್ಜಸ್ಟಬಲ್ಲು ಇರುತ್ತೆ, ಫೋಲ್ಡಿಂಗು ಇರುತ್ತೆ. ಕ್ಯಾಮ್ರಾ ಇದೆ, ಡಿಫಾಗರ್ಸ್ ಬರುತ್ತೆ, ರಿಯರ್ ವೈಪರ್ ಬರುತ್ತೆ ನಿಮಗೆ. ಟಾಪ್ ಆ್ಯಂಡ್ ವೆಹಿಕಲ್, ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸರ್. ಎಕ್ಸೆಟ್ ಪ್ಲಸ್ಸು ಮ್ಯಾನುವಲ್, ಪೆಟ್ರೋಲ್ ಮ್ಯಾನುವಲ್ ಗಾಡಿ. ಇದೊಂದು 2022 ಮಾಡಲ್ದು ಟಾಟಾ ಆಲ್ಟ್ರೋಸು ಐಟರ್ಬೋ ಅಂತ ಬರುತ್ತೆ ಸರ್. ಇದು ಎಕ್ಸೆಟ್ ಪ್ಲಸ್ಸು ಐಟರ್ಬೋ ವೇರಿಯಂಟು. ಫಸ್ಟ್ ಓನರು ಪೆಟ್ರೋಲ್ ಮ್ಯಾನುವಲ್ ಗಾಡಿ. ಓಡಿರೋದೊಂದು 52,000 53,000 ಓಡಿದೆ. ಇದನ್ನು ಫಸ್ಟ್ ಓನರ್ ಗಾಡಿ. ಒಂದು 825 ಇದೆ ನಿಮಗೆ. ಒಂದು 790 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಇದನ್ನು ಟಾಪ್ ಆ್ಯಂಡ್ ಗಾಡಿನೇ, ಪೆಟ್ರೋಲ್ ಮ್ಯಾನುವಲ್ಲು. ತೋರಿಸಿ ಗಾಡಿ ಕಂಡೀಷನ್ ಎಲ್ಲ ತೋರಿಸಿ. ಅಲಾಯ್ ವೀಲ್ಸ್ ಬರುತ್ತೆ, ಗ್ಲಾಸ್ ಬರುತ್ತೆ, ಡುವೆಲ್ ಟೋನ್ ಕಲರು, ರೆಡ್ ಆ್ಯಂಡ್ ಬ್ಲ್ಯಾಕು.
2017 ಮಾಡಲು ಡಸ್ಟರು ಡೀಸೆಲ್ ಆಟೋಮೆಟಿಕ್ ಇದೆ. ಇದು 110 PS ಗಾಡಿ, ಫಸ್ಟ್ ಓನರ್ ಗಾಡಿ. ಓಡಿರೋದು ಬರೀ 50,000 ಸರ್. ಡೀಸೆಲ್ ಆಟೋಮೆಟಿಕ್ಕು ಓಡಿರೋದು 50,000. ಇದೊಂದು 695 ಇದೆ. ಇದು ಒಂದು 660ವರೆಗೂ ಕ್ಲೋಸ್ ಆಗುತ್ತೆ ಸರ್. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಓನರ್ ಗಾಡಿ, ಫಸ್ಟ್ ರನ್ನಿಂಗ್ ಕಂಡೀಷನ್ ಇದೆ. 2016 ಮಾಡಲು ಹುಂಡೈ ವರ್ನಾ ಇದೆ. ಓಡಿರೋದು ಒಂದು 68,000 ಓಡಿದೆ. ಫಸ್ಟ್ ಓನರ್ ಗಾಡಿನೇ ಇದನ್ನು. ಇದು ಒಂದು 665 ಇದೆ. ಇದು ಒಂದು 630ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ ನಿಮಗೆ. ಇದಕ್ಕೂ ಕೂಡ 1 ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ. ಗಾಡಿ ಎಲ್ಲ ತೋರಿಸಿ. ಇದರಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ. ನೆಕ್ಸ್ಟ್ ಗಾಡಿ ಒಂದು 2020 ಮಾಡಲು ಹುಂಡೈ i20 ಇದೆ. ಅಷ್ಟ ಆಪ್ಷನಲ್ ವೇರಿಯಂಟು. ಫಸ್ಟ್ ಓನರ್ ಗಾಡಿ 59,000 ಓಡಿದೆ ಬರುತ್ತೆ. ಇದು ಪೆಟ್ರೋಲ್ ಮ್ಯಾನ್ಯುವಲ್. ಇದು ಒಂದು 795 ಇದೆ. ಇದು ಒಂದು 760ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ ನಿಮಗೆ. ಗಾಡಿ ಫುಲ್ ಟಾಪ್ ಆ್ಯಂಡು ತೋರಿಸ್ಬೋದು ನೀವು. ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ, ಅಲಾಯ್ ವೀಲ್ಸ್ ಬರುತ್ತೆ. ಗಾಡೀಲಿ 6 ಏರ್ ಬ್ಯಾಗ್ಸ್ ಇದೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ನೀವು ಆಟೋಮೆಟಿಕ್ ನೋಡ್ತಾರೆ ಅಂದರೆ ಒಂದು 2020 ಮಾಡಲು ವೆನ್ಯೂ ಇದೆ. 1 ಲೀಟರು DCT ಗೇರ್ ಬಾಕ್ಸ್. ಇದನ್ನು SX ಪ್ಲಸ್ ವೇರಿಯಂಟು, ಪುಷ್ ಬಟನ್ನು ಬರುತ್ತೆ. ಇದು ಪೆಟ್ರೋಲು ಒಂದು 9,95,000 ಕೋಟ್ ಮಾಡಿದ್ದೀವಿ. 9,95,000 ಇದೆ. 960ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು ಫೈನಲ್ ಆಗಿ. ಫಸ್ಟ್ ಓನರ್ ಇದಕ್ಕೂ 2 ವರ್ಷ ವ್ಯಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಒಂದು ಕ್ರೆಟಾ ಇದೆ ನಿಮಗೆ. 2017 ಮಾಡಲ್ ಗಾಡಿ, SX ಪ್ಲಸ್ಸು, ಪೆಟ್ರೋಲ್ ಮ್ಯಾನ್ಯುವಲ್ಲು. ಓಡಿರೋದು ಒಂದು 61,000 ಓಡಿದೆ. ಇದನ್ನು ಟಾಪ್ ಆ್ಯಂಡ್ ವೇರಿಯಂಟೆ. ಇದು ನಿಮಗೊಂದು 895 ಇದೆ. ಇದು 860ವರೆಗೂ ಆಗುತ್ತೆ ಸರ್ ಇದನ್ನು. ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಪುಷ್ ಬಟನ್ನು ಎಲ್ಲ ಬರುತ್ತೆ ಫೀಚರ್ಸು. ಇದಕ್ಕೂ ಡಿಫಾಗರ್ ಇದೆ, ರೇರ್ ವೈಪರ್ ಇದೆ, ರೇರ್ ಕ್ಯಾಮ್ರಾ ಕೂಡ ಇದೆ, ಸೆನ್ಸರ್ಸ್ ಕೂಡ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಟಿಯಾವ್ ಇದೆ. 2018 ಮಾಡಲ್ ಗಾಡಿ ಇದೆ. ಫಸ್ಟ್ ಓನರು 41,000 ಓಡಿರೋದಷ್ಟೇ. ಟಾಪ್ ಆ್ಯಂಡ್ ವೇರಿಯಂಟ್, XZ ವೇರಿಯಂಟ್. ಇದೊಂದು 525 ಇದೆ. ಬನ್ನಿ ಒಂದು 490ವರೆಗೂ ಕ್ಲೋಸ್ ಆಗುತ್ತೆ ಗಾಡಿ. ಇದರಲ್ಲೂ ಅಲಾಯ್ ವೀಲ್ಸ್ ಎಲ್ಲ ಇದೆ ಸರ್. ಇನೋವಾ ನೋಡ್ಲಿಕ್ಕೆ ಒಳ್ಳೆ ಜಮ್ಮಾಗಿ ಕಾಣ್ತಿದೆ. ಇದ್ರ ಡೀಟೇಲ್ಸ್ ಸ್ವಲ್ಪ ಹೇಳಿ ಸರ್. ಇದೊಂದು 2017 ಮಾಡಲ್ ಇನೋವಾ ಇದೆ. ಇನೋವಾ ಕ್ರಿಸ್ಟಾ ಆಟೋಮೆಟಿಕ್ಕು, ಟಾಪ್ ಆ್ಯಂಡ್ ಗಾಡಿ ಇದೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ಒಂದು 84,000 ಓಡಿದೆ ಗಾಡಿ. ಫಸ್ಟ್ ಓನರು ಡೀಸೆಲ್ ಗಾಡಿ, ಆಟೋಮೆಟಿಕ್ಕು. ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 20,75,000 ಇದೆ. ಬನ್ನಿ ನಿಮ್ಮ ವೀಕ್ಷಕರಿಗೆ ಒಂದು 20 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ ಗಾಡಿನ. ಇದೆಲ್ಲ ಲೆದರ್ ಸೀಟ್ಸ್ ನೋಡಿ ಹೊಳಿತಾ ಇದ್ದಾವೆ ಇನ್ನು ಸರ್. ನೆಕ್ಸ್ಟ್ ಗಾಡಿ ಇದೊಂದು 2022 ಮಾಡಲ್ಲು MG ಹೆಕ್ಟರ್ ಪ್ಲಸ್ ಇದೆ. 7 ಸೀಟರ್ ವೆಹಿಕಲ್ಲು, ಟಾಪ್ ಆ್ಯಂಡ್ ಗಾಡಿ ವಿತ್ ಸನ್ರೂಫ್ ಬರುತ್ತೆ ನಿಮಗೆ. ಓಡಿರೋದು ಒಂದು 27,000 ಓಡಿದೆ ಅಷ್ಟೇ. ಪೆಟ್ರೋಲು, ಆಟೋಮೆಟಿಕ್ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದು 17,95,000 ಇದೆ. ನಿಮಗೆ ಬಂದರೆ ಒಂದು 1760, 17,500ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಸೇಮ್ ಶೋರೂಮ್ ಗಾಡಿ ಥರ ಇದೆ. ಅಬ್ಬಬ್ಬೋ, ಡಿಸ್ಪ್ಲೇ ನೋಡಿ ಎಷ್ಟೊಂದಿದೆ. ಇದು ಸಖತ್ತಾಗಿದೆ. ಗಾಡಿ ಮಾತ್ರ ವೆರಿ ಲಕ್ಸುರಿಯಸ್ ಆಗಿದೆ. ತುಂಬ ಲಕ್ಸುರಿಯಸ್ ಆಗಿದೆ ಗಾಡಿ. ನೆಕ್ಸ್ಟ್ ಗಾಡಿ ಒಂದು MG ಹೆಕ್ಟರ್ ಇದೆ. 2021 ಮಾಡಲು, ಫಸ್ಟ್ ಓನರ್ ಗಾಡಿ. ಇದನ್ನು 37,000 ಓಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಇದೂ ನಿಮಗೊಂದು 1295 ಇದೆ. ಒಂದು 1260ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು ನೀವು. ಎಲ್ಲ ಗಾಡಿ ಆನ್ ರೆಕಾರ್ಡೆಡ್ ನಿಮಗೆ ಮೈಲೇಜ್ ಇರುತ್ತೆ. ಗಾಡಿ ಎಲ್ಲ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ವಿತ್ ವ್ಯಾರಂಟಿನೂ ಬರುತ್ತೆ. ಈ ಗಾಡಿಗೆ ನಿಮಗೆ 2 ವರ್ಷ ವ್ಯಾರಂಟಿ ಬರುತ್ತೆ ವೆಹಿಕಲ್ ಮೇಲೆ. ನೆಕ್ಸ್ಟ್ ಗಾಡಿ ನೋಡೋದಾದರೆ ಒಂದು 2019 ಮಾಡಲು ಜೀಪ್ ಕಾಂಪಾಸ್ ಇದೆ ನಿಮಗೆ. ಡೀಸೆಲ್ಲು, ಮ್ಯಾನ್ಯುವಲ್ ಗಾಡಿ, ಲಿಮಿಟೆಡ್ ಪ್ಲಸ್ ವೇರಿಯಂಟು, ವಿತ್ ಪ್ಯಾನ್ರಾಮಿಕ್ ಸನ್ರೂಫ್ ಬರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ನೋಡೋದಾದರೆ ಡೈಮಂಡ್ ಚೆಕ್ ಅಲಾಯ್ ವೀಲ್ಸ್ ಇದೆ ಇದರಲ್ಲಿ. ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಬರುತ್ತೆ. ಡೀಸೆಲ್, ಮ್ಯಾನ್ಯುವಲ್. ಇಂಟೀರಿಯರ್ ಬರ್ಬೋದು ನೀವು. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಬರುತ್ತೆ. ಏರ್ ಬ್ಯಾಗ್ಸ್ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ಸ್ ಬರುತ್ತೆ. 45,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಒಂದು 15 ಲಕ್ಷದವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಫಸ್ಟ್ ಓನರ್ ವೆಹಿಕಲ್ಲು, ಡೀಸೆಲ್ ಮ್ಯಾನ್ಯುವಲ್ ಗಾಡಿ. ಇದು 2023 ಮಾಡಲ್, 2023 ಗಾಡಿ. ಪೆಟ್ರೋಲು, 4x4, ಸಿಂಗಲ್ ಓನರ್ ಗಾಡಿ. ಒಂದು 33,000 ಓಡಿದೆ. ನಿಮಗೊಂದು 1495 ಇದೆ ಇದು. ಇನ್ನೊಂದು 14,500ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದನ್ನು. ಗಾಡಿ ಎಲ್ಲ ಫುಲ್ ಮಾಡಿಫೈಡ್ ಇದೆ. ಮೇಲೆ ನಿಮಗೆ ಇದನ್ನು ಹಾಕಿದ್ದಾರೆ, ರೋಡ್ ಕ್ಯಾರಿಯರ್ ಹಾಕಿದ್ದಾರೆ. ಅಲಾಯ್ ವೀಲ್ಸ್, ಟೈರ್ ಒಳ್ಳೆ ಬುಲ್ಡೋಸರ್ ಟೈರ್ಸ್ ಥರ ಇದೆ. ಸ್ಪೇರ್ ವೀಲ್. ಇನ್ನೊಂದು ಕಿಯಾ ಸೆಲ್ಟಾಸ್ ಇದೆ ನಿಮಗೆ. 2022 ಮಾಡಲು, ಫುಲ್ಲಿ ಟಾಪ್ ಆ್ಯಂಡ್ GT ಲೈನ್ ಗಾಡಿ ಇದು. ಇದರಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸು, ಸನ್ರೂಫು, ಅಲಾಯ್ ವೀಲ್ಸು,
LED ಲ್ಯಾಂಪ್ಸು, LED ಫಾಗ್ ಲ್ಯಾಂಪ್ಸು ಬರುತ್ತೆ. ಆಲ್ಮೋಸ್ಟ್ ಅವೆಲ್ಲ ಫೀಚರ್ ಇದೆ ಇದರಲ್ಲಿ. ಇದು ಕೂಡ ಫಸ್ಟ್ ಓನರು 2022 ಮಾಡೆಲ್ ಗಾಡಿ, ಓಡಿರೋದೊಂದು 51,000 ಓಡಿದೆ. ಇದು ನಿಮಗೊಂದು 15-25 ಇದೆ. ಇದನ್ನು ಒಂದು 14-80ವರೆಗೂ ಕ್ಲೋಸ್ ಆಗುತ್ತೆ ಸರ್. ಇದನ್ನು ಗಾಡಿ ಫೈನಲ್ ಆಗಿ ಕ್ರೂಸ್ ಕಂಟ್ರೋಲು ಬರುತ್ತೆ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಆ್ಯಂಡ್ ವೆಹಿಕಲ್ ಡ್ರೈವರ್ ಸೀಟು ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟು ಕೂಡ ಬರುತ್ತೆ ಸರ್. ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಹಾಂ, ಬಟನಿಂಗ್ ಸ್ವಲ್ಪ ತಿರುಗಿಸಿದ್ರೆ ಅದೇ ಮೂವ್ ಆಗುತ್ತೆ. ಮತ್ತು ವೆಂಟಿಲೇಟೆಡ್ ಸೀಟ್ಸು ಬರುತ್ತೆ. ವೆಂಟಿಲೇಟೆಡ್ ಸೀಟ್ಸ್ ಆಲ್ಸೋ ಅವೈಲಬಲ್. ಒಳ್ಳೆ ಲಕ್ಸುರಿ ಕಾರ್ಸ್ ಇದಾವೆಲ್ಲ. ಇದು ಒಂದು 2019 ಮಾಡಲು ಮಹೇಂದ್ರ ಮರಾಜೋ ಇದೆ. ಫಸ್ಟ್ ಓನರ್ ವೆಹಿಕಲ್. ಇದನ್ನು ಡೀಸೆಲ್ ಗಾಡಿ, 67,000 ಏನೋ ಓಡಿದೆ. M6 ವೇರಿಯಂಟು. ಇದು ನಿಮಗೊಂದು 895 ಇದೆ. ಇದನ್ನು ಒಂದು 860ವರೆಗೂ ಕ್ಲೋಸ್ ಆಗುತ್ತೆ. ನೀವು ಗಾಡಿ ಕಂಡೀಷನೆಲ್ಲ ನೋಡ್ಬೋದು. ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಕಂಡೀಷನು ಚೆನ್ನಾಗಿದೆ ನಿಮಗೆ. ಹೈಟ್ ಅಡ್ಜಸ್ಟ್ಮೆಂಟು ಇದೆ. ಹಾಂ, 3 ವೇ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇದೇನು ಸರ್ ಇದು ಎರ್ಟಿಗ ಈ ಥರ ಮಹೀಂದ್ರ ಥರ ಅಷ್ಟೊಂದು ದೊಡ್ಡದಾಗಿದೆ? ಇದು 7 ಸೀಟರ್ ವೆಹಿಕಲ್ ಸರ್ ನಿಮಗೆ ಎರ್ಟಿಗ. ZX ಯಾರಾದರೂ ಆಟೋಮೆಟಿಕ್ ನೋಡ್ತಾ ಇದ್ದಾರೆ ಅಂದರೆ ಬೆಸ್ಟ್ ವೆಹಿಕಲ್ಲು. ಲೆಸ್ ಡ್ರಿವನ್ ಬರೀ ಒಂದು 26,000 27,000 ಓಡಿದೆ ಗಾಡಿ. ಸಿಂಗಲ್ ಓನರು, 21 ಮಾಡಲು, ಟಾಪ್ ಎಂಡ್ ಗಾಡಿ ಇದೆ, ತೋರಿಸ್ಬೋದು. ಇದು ನಿಮಗೊಂದು 1095 ಇದೆ. ಇದನ್ನೊಂದು 1060ವರೆಗೂ ಕ್ಲೋಸ್ ಆಗುತ್ತೆ ಸರ್. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೂಡ ಅವೈಲಬಲ್ ಇದೆ. ZX ವೆಹಿಕಲ್ ಇದು, ಆಟೋಮೆಟಿಕ್ಕು. ಸೊ ಎಲ್ಲ ಫೀಚರ್ಸು ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ AC ಬರುತ್ತೆ. ರೇರ್ AC ಆಲ್ಸೋ ಅವೈಲಬಲ್ ಇದೆ. ರೂಫ್ AC. 7 ಸೀಟರ್ ವೆಹಿಕಲ್. ಒಳ್ಳೆ ಸ್ಪೇಸಿಯಸ್ ಆಗಿ. ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್. SUV ಸೆಗ್ಮೆಂಟ್ ಬ್ರಿಜಾ. ಇದು 2021 ಮಾಡಲು ಬ್ರೆಜಾ ಪೆಟ್ರೋಲ್ ಆಟೋಮೆಟಿಕ್ ಇದೆ. VXI ವೇರಿಯಂಟು. ಫಸ್ಟ್ ಓನರ್ ಗಾಡಿ. ಒಂದು 34,000 ಓಡಿದೆ ಅಷ್ಟೇ ನಿಮಗೆ. ಗಾಡಿ ನೀಟಾಗಿದೆ. ಇದು ಪ್ರೈಸ್ ಬಂದು ಒಂದು 875 ಇದೆ. ಇದನ್ನು ಕೂಡ ಒಂದು 840ವರೆಗೂ ನಿಮಗೆ ಫೈನಲ್ ಆಗುತ್ತೆ ಸರ್ ಇದು. ನೆಕ್ಸ್ಟ್ ಒಂದು 2020 ಮಾಡಲ್ದು XUV 300 ಇದೆ. W8 ವೇರಿಯಂಟು, ಡೀಸೆಲ್ ಆಟೋಮೆಟಿಕ್ ಗಾಡಿ ಇದು. ಫಸ್ಟ್ ಓನರು, 48,000 ಏನೋ ಓಡಿದೆ ಗಾಡಿ. ಇದು ಕೂಡ 2 ವರ್ಷ ವ್ಯಾರಂಟಿ ಬರುತ್ತೆ. ಸರ್ಟಿಫೈಡ್ ವೆಹಿಕಲ್ಲು. ಗಾಡಿ ಫೀಚರ್ಸ್ ನೋಡೋದಾದರೆ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಎಲ್ಲ ನೋಡಿ, ಅದೊಂದು ಚೆನ್ನಾಗಿದೆ. ಮತ್ತು ಒಳಗಡೆ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಆಟೋಮೆಟಿಕ್ ಗೇರ್ ಬಾಕ್ಸು, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ರಿವರ್ಸ್ ಕ್ಯಾಮ್ರಾ, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸು ಬರುತ್ತೆ. ಕ್ರೂಸ್ ಕಂಟ್ರೋಲು ಬರುತ್ತೆ. XUV 300 ಡೀಸೆಲ್ ವೆಹಿಕಲ್ಲು, ಆಟೋಮೆಟಿಕ್. ನೀವೊಂದು ಸಿಟಿ ಪರ್ಪಸ್ಗೆ ಬ್ರೆಜಾ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಕೊಡೋದು, ಡೀಸೆಲ್ ಗಾಡಿ ಆಟೋಮೆಟಿಕ್ ಏನಾದರೂ ನೋಡ್ತೀರಾ ಅಂದರೆ ಇದೊಂದು 2019 ಮಾಡಲ್ ಗಾಡಿ ಇದೆ. ZDI ವೇರಿಯಂಟು, ಫಸ್ಟ್ ಓನರು, 64,000 ಓಡಿದೆ ಆನ್ ರೆಕಾರ್ಡು. ಇದಕ್ಕೂ ಕೂಡ 2 ವರ್ಷ ವ್ಯಾರಂಟಿ ಬರುತ್ತೆ. ಸರ್ಟಿಫೈಡ್ ವೆಹಿಕಲ್ಲು. ಮತ್ತು ನೀವು ಗಾಡಿ ಕಂಡೀಷನ್ ನೋಡೋದಾದರೆ ಪ್ರೊಜೆಕ್ಟರ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು ಒಂದು 975 ಇದೆ. ನಿಮಗೂ ಒಂದು 940ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದನ್ನು. ಓಕೆ. ಇದೊಂದು ಲೆಸ್ ಡ್ರಿವನ್ ನಿಮಗೆ ಕಿಯಾ ಸೋನೆಟ್ ಇದೆ. ಪೆಟ್ರೋಲು ಆಟೋಮೆಟಿಕ್ ಗಾಡಿ. GT ಲೈನ್ ಇದನ್ನು ಕೂಡ 2023 ಮಾಡಲ್ ಇದೆ. 2023 ಮಾಡಲ್ ಗಾಡಿ. ಫಸ್ಟ್ ಓನರು, 23,000 ಓಡಿದೆ ಅಷ್ಟೇ. ನಿಮಗೊಂದು 1345 ಇದೆ. ಇದೊಂದು 13 ಲಕ್ಷದವರೆಗೂ ಫೈನಲ್ ಆಗುತ್ತೆ ಸರ್ ಇದನ್ನು. ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು. ಮತ್ತು LED ಲ್ಯಾಂಪ್ಸ್ ಬರುತ್ತೆ ಇದರಲ್ಲೂ. ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ. ಇದೊಂದು DCT ಗೇರ್ ಬಾಕ್ಸ್ ಇದೆ. 1 ಲೀಟರ್ ಟರ್ಬೋ ವೇರಿಯಂಟ್ ಬರುತ್ತೆ. DCT ಗೇರ್ ಬಾಕ್ಸು. ಇದರಲ್ಲಿ ಕೂಡ ಎಲ್ಲ ಫೀಚರ್ಸ್ ಇದೆ. ವೆಂಟಿಲೇಟೆಡ್ ಸೀಟ್ಸು, 6 ಏರ್ ಬ್ಯಾಗ್ಸು, ಇಂಟೀರಿಯರ್ ಎಲ್ಲ ತೋರಿಸ್ಬೋದು. ಲೆದರ್ ಸೀಟ್ಸ್ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಶೋರೂಮು ಕಾರ್ಸ್ ಆ್ಯಂಡ್ ಬೈಕು. ಫಸ್ಟ್ ಯಾರ್ಡ್ ಬಂದುಬಿಟ್ಟು ಇಲ್ಲೇ ಪಕ್ಕದಲ್ಲಿ ಅವೈಲೇಬಲ್ ಇದೆ. ಇದು ಯಾರ್ಡಿಗೆ ಬಂದಿದ್ದೀವಿ. ಶೋರೂಮ್ ಬಿಟ್ಬಿಟ್ಟು ಇಲ್ಲಿ ಯಾರ್ಡಲ್ಲಿ ನಿಲ್ಸಿದ್ದಾರೆ ಅಂದ ತಕ್ಷಣ ಇದು ಗಾಡಿ ಸರಿ ಇರಲ್ಲ ಅಂತ ಅನ್ಕೋಬೇಡಿ. ಅಲ್ಲಿ ಪ್ಲೇಸ್ ಇಲ್ವಲ್ಲ, ಆದ್ರಿಂದ ನಿಲ್ಸಿರೋದಷ್ಟೇ. ಅಲ್ಲಿರೋದು ಇಲ್ಲಿರೋದು ಎಲ್ಲ ಒಂದೇ ಥರದ ಗಾಡಿಗಳು. ಎಲ್ಲ ಕಡೆನೂ ಚೆನ್ನಾಗಿದೆ ಗಾಡಿಗಳು. ಇದು ಒಂದು 2018 ಮಾಡಲ್. 2018 ಮಾಡಲು KEV 100 ಇದೆ. ಫುಲ್ಲಿ ಟಾಪ್ ಆ್ಯಂಡ್ ಮಾಡಲು. K8 ವೇರಿಯಂಟ್ ಅಂತ ಡೀಸೆಲ್ ಗಾಡಿ. ಇದು ಒಂದು ನಿಮಗೆ 525 ಇದೆ. ಇದೊಂದು 490ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು ಗಾಡಿ ನಿಮಗೆ. ಇದು ಕೂಡ ಫುಲ್ಲಿ ಟಾಪ್ ಆ್ಯಂಡೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲೂ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. 2020 ಮಾಡಲು ಹೋಂಡಾ ಅಮೇಜ್ ಇದೆ. V ವೇರಿಯಂಟು, ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ. ಇದು ನಿಮಗೆ ಓಡಿರೋದೊಂದು 50,000 ಓಡಿದೆ. ಇದನ್ನು ಒಂದು 675 ಇದೆ.
ಇದೊಂದು 6:40ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು ಗಾಡಿನೂ. ಇದರಲ್ಲೂ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಗಾಡಿ ಒಂದು 2016 ಮಾಡಲು ಕ್ರೆಟಾ ಇದೆ, ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ, 53,000 ಏನೋ ಓಡಿದೆ. ಇದೊಂದು 8:35 ಇದೆ. ಇದು ಬೆಸ್ಟ್ ಪ್ರೈಸ್ ಅಂದರೆ ಒಂದು 7:90ವರೆಗೂ ಕ್ಲೋಸ್ ಆಗುತ್ತೆ ಸರ್ ಈ ಗಾಡಿ. ಇದು ಬ್ರೆಜಾ ಡೀಸೆಲ್ ಗಾಡಿ ಇದೆ, 2018 ಮಾಡಲು, ಒಂದು 75,000 ಓಡಿದೆ. ಫಸ್ಟ್ ಓನರ್ ಗಾಡಿ, ZDI ವೇರಿಯಂಟು. ಇದು ಒಂದು 8:95 ಇದೆ. ಇದು ಕೂಡ 8:60ವರೆಗೂ ಕ್ಲೋಸ್ ಆಗುತ್ತೆ ಗಾಡಿ. ಇದು ವೆನ್ಯೂ ಇದೆ, 2020 ಮಾಡಲ್ ಗಾಡಿ ಇದೆ, ಡೀಸೆಲ್ ಗಾಡಿ. ಇದನ್ನು SX ವೇರಿಯಂಟು ವಿತ್ ಸನ್ರೂಫ್ ಎಲ್ಲ ಬರುತ್ತೆ ನಿಮಗೆ. ಓಡಿರೋದು S1 ಗಾಡಿ ಇದೆ, ಡೀಸೆಲ್ ಗಾಡಿ, 38,000 ಏನೋ ಓಡಿದೆ. ಇದು ಒಂದು 9:95 ಇದೆ. ಇದು ಕೂಡ ಒಂದು 9:60ವರೆಗೂ ಕ್ಲೋಸ್ ಆಗುತ್ತೆ ಗಾಡಿ. ಇದೊಂದು 2020 ಮಾಡಲು XUV 300 ಇದೆ. ಇದು ಓಡಿರೋದು ಒಂದು 19,000 ಓಡಿದೆ ಅಷ್ಟೇ, ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಒಂದು 7:95 ಇದೆ. ಒಂದು 7:60 ಕ್ಲೋಸ್ ಆಗುತ್ತೆ ಸರ್ ಇದನ್ನು ಗಾಡಿ. ಪೆಟ್ರೋಲು ಆಟೋಮೆಟಿಕ್ ಗಾಡಿ, ಇದು ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರು, ಒಂದು 40,000 ಏನೋ ಓಡಿದೆ. ಇದು ಒಂದು 12:75 ಇದೆ. ಇದೊಂದು 12:40ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದನ್ನು. ಇದೊಂದು ವೆಂಟೋ ಇದೆ, 2018 ಮಾಡಲು, ಪೆಟ್ರೋಲ್ ಮ್ಯಾನ್ಯುವಲ್ಲು, ಹೈಲೈನ್ ವೇರಿಯಂಟ್ ಇದೆ. ಇದೊಂದು 7:25 ಇದೆ. ಇದು ಕೂಡ ಒಂದು 7,60,90ವರೆಗೂ ಕ್ಲೋಸ್ ಆಗುತ್ತೆ ಇದನ್ನು. S-Cross ಇದೆ ನಿಮಗೆ, 2022 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ಲು, ಜೀಟಾ ವೇರಿಯಂಟು. ಇದು 9:45 ಇದೆ. ಒಂದು 9 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ ಸರ್ ಈ ಗಾಡಿ. S-Cross ಸಿಗೋದು ತುಂಬ ಕಷ್ಟ, ಹೌದು. ರೇರ್ ಆಗಿಬಿಟ್ಟಿದ್ದಾವೆ, ಯಾಕಂದ್ರೆ ನಿಲ್ಸಿರ್ಬೇಕಲ್ವ. ಸಖತ್ತಾಗಿದೆ ಸರ್ S-Cross ಮಾತ್ರ, ಹೊಸ ಕಾರ್ ಥರನೇ ಇದೆ. ಯಾವ ಮಾಡಲ್ ಸರ್, 22 ಮಾಡಲ್ ಗಾಡಿ. ಅದು ಒಂದು ಒಳ್ಳೆ S-Cross ಅವೈಲೇಬಲ್ ಇದೆ. 2018 ಮಾಡಲು ಡೀಸೆಲ್ ಗಾಡಿ, ಇದನ್ನು ಮಿಡ್ ವರ್ಷನ್ನು, ಫಸ್ಟ್ ಓನರ್ ಗಾಡಿ, XM ವೇರಿಯಂಟು. ಒಂದು 7:75 ಇದೆ ನಿಮಗೆ. ಇದು ಕೂಡ ಒಂದು 7:50, 7:40 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಈಗ ಇನ್ನೊಂದು ಎರಡಕ್ಕೆ ಬಂದಿದ್ದೀವಿ, ಇಲ್ಲೂ ಕೂಡ ಗಾಡಿಗಳಿದ್ದಾವೆ, ಇಲ್ಲೂ ನೋಡೋಣ ಡೀಟೇಲ್ಸ್. ಇದೊಂದು ಬ್ರಿಯೋ ಇದೆ ನಿಮಗೆ, 2017 ಮಾಡಲ್ ಬ್ರಿಯೋ ಇದೆ. ಓಕೆ. ಫಸ್ಟ್ ಓನರ್ ಗಾಡಿ, ಒಂದು 57,000 ಏನೋ ಓಡಿದೆ. ಗಾಡಿ ಚೆನ್ನಾಗಿದೆ, ಕಂಡೀಷನ್ ಆಗಿದೆ. ಇದೊಂದು ನಿಮಗೆ 4:65 ಇದೆ. ಒಂದು 4:40ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು ಗಾಡಿ. ನೆಕ್ಸ್ಟ್ ಇದೊಂದು 2023 ಮಾಡಲ್ ಗಾಡಿ, ಬರೀ 2 ವರ್ಷ ಹಳೆ ಗಾಡಿ, ಫುಲ್ಲಿ ಟಾಪ್ ಎಂಡು, ಆಟೋಮೆಟಿಕ್ ಗಾಡಿ, XZA+, ಓಡಿರೋದು ಒಂದು ಬರೀ 9,000 ಓಡಿದೆ. ಇದೊಂದು 6:95 ಇದೆ. ನಿಮ್ಗೊಂದು 6:70ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು. 20 ಮಾಡಲ್ ಡ್ರೈವರ್ ಇದೆ ಸರ್ ಇದು, ಫುಲ್ಲಿ ಟಾಪ್ ಎಂಡ್, RXZ ವೇರಿಯಂಟು, ಫಸ್ಟ್ ಓನರ್ ಗಾಡಿ, 30,000 ಏನೋ ಓಡಿದೆ. ಇದು ಒಂದು 6:75 ಇದೆ. ಇದು ಒಂದು 6:50 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ನೆಕ್ಸ್ಟು ಒಂದು TV 300 ಇದೆ, 2016 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 70,000 ಏನೋ ಓಡಿದೆ. ಇದು ಒಂದು 6:75 ಇದೆ ನಿಮಗೆ. ಇದು ಒಂದು 6:50 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಒಂದು ಲೋ ಬಜೆಟಲ್ಲಿ ಒಂದು ಗಾಡಿ ಇದೆ, ಇದೊಂದು ಡ್ಯಾಟ್ಸನ್ ಗೋ, 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಒಂದು 2:75 ಇದೆ. ಒಂದು 2:15ವರೆಗೂ ಕ್ಲೋಸ್ ಆಗುತ್ತೆ ಸರ್ ಇದು. ನೆಕ್ಸ್ಟ್ ಒಂದು i20 ಇದೆ ನಿಮಗೆ, 2019 ಮಾಡಲು, ಮ್ಯಾಗ್ನಾ, ಬರೀ 35,000 ಓಡಿದೆ, ಫಸ್ಟ್ ಓನರು. ಒಂದು 6:45 ಇದೆ. ಒಂದು 6:10ಕ್ಕೆ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ನೆಕ್ಸ್ಟು ಕ್ವಿಡ್ ನೋಡ್ತಾರೆ ಅಂದರೆ ಒಂದು 2019 ಮಾಡಲ್ ಕ್ವಿಡ್ ಇದೆ, ಓಡಿರೋದು ಒಂದು 25,000 ಓಡಿದೆ ಅಷ್ಟೇ ಗಾಡಿ, ಫಸ್ಟ್ ಓನರು, RXT 1 ಲೀಟ್ರ್ ಇಂಜನ್ ಇದು. ಇದೊಂದು 3:95 ಇದೆ. ಒಂದು 3:60ವರೆಗೂ ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಇದು ಸೆಲೆರಿ ಇದೆ, 2015 ಮಾಡಲು, ZXi ವೇರಿಯಂಟು, ಮ್ಯಾನುವಲ್ ಇದೆ, ಪೆಟ್ರೋಲ್ ಮ್ಯಾನುವಲ್ಲು. ಇದೊಂದು 3:95 ಇದೆ. ಇದನ್ನು ಒಂದು 3:60ವರೆಗೂ ಕ್ಲೋಸ್ ಆಗುತ್ತೆ ಇದನ್ನು. ನೆಕ್ಸ್ಟ್ ಒಂದು ಆಟೋಮೆಟಿಕ್ ನೋಡ್ತಾರೆ ಅಂದರೆ 2013 ಮಾಡಲ್ ಒಂದು i10 ಇದೆ ಆಟೋಮೆಟಿಕ್ಕು, ಒಂದು 3:85 ಏನೋ ಇದೆ, ಸ್ಪೋರ್ಟ್ಸ್ ವೇರಿಯಂಟು, 63,000 ಏನೋ ಓಡಿದೆ. ಇದು 3:15 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ನೆಕ್ಸ್ಟ್ ನೋಡ್ತಾ ಇರೋದು 2017 ಮಾಡಲು ಹೋಂಡಾ ಜಾಜ್, ಇದು V ವೇರಿಯಂಟು, ಪೆಟ್ರೋಲ್ ಮ್ಯಾನುವಲ್ ಗಾಡಿ, ಫಸ್ಟ್ ಓನರು, 51,000 ಓಡಿದೆ. ಇದೊಂದು 5:85 ಇದೆ. ಒಂದು 5:15 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ವೋಕ್ಸ್ವ್ಯಾಗನ್ ಯಾಮಿಯೋ ಇದೆ, 2016 ಮಾಡಲು, ಕಂಫರ್ಟ್ ಲೈನ್ ವೇರಿಯಂಟು, ಫಸ್ಟ್ ಓನರ್ ಗಾಡಿ, ಒಂದು 4:55 ಇದೆ. ಒಂದು 4:30 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಇದು 2018 ಮಾಡಲ್ ಯಾಮಿಯೋ ಇದೆ, ಇದು ಟ್ರೆಂಡ್ ಲೈನ್ ವೇರಿಯಂಟು, ಸೆಕೆಂಡ್ ಓನರು. ಇದೊಂದು 4:75 ಇದೆ. 4:40 ಕೊಡ್ತೀನಿ ಸರ್ ಗಾಡಿ. ಓಕೆ. ಇದು ನಿಮಗೆ S1 ಇದೆ, ಬರೀ ಓಡಿರೋದು ಒಂದು 4,800 ಕಿಲೋಮೀಟ್ರ್. ಇದು 2022 ಮಾಡಲ್ ಗಾಡಿ, XUV 300 W6 ವೇರಿಯಂಟು, ವಿತ್ ಸನ್ರೂಫ್ ಕೂಡ ಬರೋದು ನಿಮಗೆ. ಇದು ಒಂದು 9:75 ಇದೆ. ಫೈನಲ್ ಟು ಫೈನಲ್ ಒಂದು 9:40 ಕೊಡ್ತೀನಿ ಗಾಡಿನ. ಆಲ್ಟ್ರೋಸ್ ಇದೆ, 2020 ಮಾಡಲ್ಲು, ಟಾಪ್ ಆ್ಯಂಡ್ ವೇರಿಯಂಟು, ಫಸ್ಟ್ ಓನರ್ ಗಾಡಿ, ಒಂದು 50,000 ಏನೋ ಓಡಿದೆ. 7:25 ಇದೆ. 6:90 ಕ್ಲೋಸ್ ಆಗುತ್ತೆ ಸರ್ ಗಾಡಿ. ಇನ್ನೊಂದು i10 ಇದೆ, 2015 ಮಾಡಲು, ಇದೊಂದು 3:45 ಇದೆ. 3:10 ಕ್ಲೋಸ್ ಆಗುತ್ತೆ ಗಾಡಿ. ಬಲೇನೋ ಆಟೋಮೆಟಿಕ್ ನೋಡ್ತಾರೆ ಅಂದರೆ 2021 ಮಾಡಲ್ದು ಬಲೇನೋ ಆಟೋಮೆಟಿಕ್ ಇದೆ, ಜೀಟಾ ವೇರಿಯಂಟು, ಫಸ್ಟ್ ಓನರ್ ಗಾಡಿ, 44,000 ಏನೋ ಓಡಿದೆ. ಇದು 7:75 ಇದೆ. ಫೈನಲ್ ಟು ಫೈನಲ್ ಒಂದು 7:40ಕ್ಕೆ ಕ್ಲೋಸ್ ಆಗುತ್ತೆ ಸರ್ ಗಾಡಿ ಇದು. ಸರ್ ನೋಡಿದ್ರಲ್ಲ, ಒಂದು ಟೋಟಲಾಗಿ ಒಂದು 60 ಗಾಡಿ ನೋಡಿದ್ವಿ ನಾವು ಇವತ್ತು.
ನಮ್ಮ ಹತ್ರ ಎಲ್ಲ ನಿಮಗೆ 99% ಫಸ್ಟ್ ಓನರ್ ಗಾಡಿನೇ ಇರುತ್ತೆ. ಯಾರಾದರೂ ಫಸ್ಟ್ ಓನರು ಲೆಸ್ ಡ್ರೈವನ್ ಗಾಡಿ ಏನಾದರೂ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಹತ್ರ ನೋಡ್ಬೋದು ನೀವು. ಎಲ್ಲ ಕಂಡೀಷನ್ ಕಾರ್ಸೇ ಇರುತ್ತೆ, ಎಲ್ಲ ಕ್ವಾಲಿಟಿ ಕಾರ್ಸ್ ಇರುತ್ತೆ. ಮತ್ತು ನಿಮಗೆ ವ್ಯಾರಂಟಿನೂ ಬರುತ್ತೆ ನಮ್ಮ ಕಡೆಯಿಂದ, ಫೈನಾನ್ಸ್ ಆಪ್ಷನ್ ಕೂಡ ಇರುತ್ತೆ. ಒಂದು 2019 ಅಬೋ ಮಾಡಲ್ ಗಾಡಿಗೆ ನಾವು 2 ವರ್ಷ ವ್ಯಾರಂಟಿ ಕೊಡ್ತೀವಿ. ಅದಕ್ಕಿಂತ ಬಿಲೋ ಇರೋದು 1 ಇಯರ್ ವ್ಯಾರಂಟಿ ಕೊಡ್ತೀವಿ. ಗಾಡಿ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸು, ಒಳ್ಳೆ ಗುಡ್ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ ಸರ್. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಾದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಸರ್, ನಾವೆಲ್ಲ ಡೀಟೇಲ್ಸು ನಿಮಗೆ ಹೇಳ್ತೀವಿ. ಸೊ ಬಸವರಾಜ್ ಸರ್, ನಮಗೆ ನಿಮ್ಮ ಸಮಯನ ಇಷ್ಟೊಂದು ಸಮಯನ ಕೊಟ್ಬಿಟ್ಟು ನಮಗೆ ಎಲ್ಲ ಕಾರ್ ಡೀಟೇಲ್ಸ್ನ ಹೇಳಿದ್ರಿ. ನಿಜವಾಗ್ಲೂ ತುಂಬ ನಮಸ್ಕಾರ ನಿಮಗೆ. ಸರ್ ನಿಮಗೂ ಕೂಡ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ಅಲ್ಲಿ ಮೈನ್ ಶೋರೂಮು, ಅದ್ರ ಪಕ್ಕದಲ್ಲೇ ಇರೋವಂಥ ಫಸ್ಟ್ ಯಾರ್ಡು, ಇಲ್ಲಿ ಸೆಕೆಂಡ್ ಯಾರ್ಡು, ಎಷ್ಟೊಂದು ಕಾರ್ಸ್ಗಳಿದೆ. ನಿಜವಾಗ್ಲೂ ನೀವು ಶಾಕ್ ಆಗ್ತೀರ, ಎಷ್ಟು ಒಳ್ಳೆ ಕಂಡೀಷನಲ್ಲಿ ಇದಾವೆ ಗೊತ್ತಾ ಕಾರುಗಳು. ಎಕ್ಸಾಕ್ಟ್ ನಿಮಗೆ ಶೋರೂಮ್ ಗಾಡಿಗಳ ಥರ ಇದ್ದಾವೆ, ತುಂಬ ಸಖತ್ತಾಗಿದೆ. ಮತ್ತು 2 ವರ್ಷ ವಾರಂಟಿ ಅನ್ನೋದು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವ್ರಿಗೆ. ಸೊ ಅಷ್ಟೊಂದು ಒಳ್ಳೆ ಗಾಡಿಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಸೊ ಒಂದು ಉತ್ತಮ ಗುಣಮಟ್ಟವಾದ ಕಾರುಗಳು ನಿಮಗೆ ನಿಜವಾಗ್ಲೂ ಇಲ್ಲಿ ಅವೈಲೇಬಲ್ ಇದೆ. ಯಾಕಂದರೆ ಮಹೀಂದ್ರನೇ ಇದನ್ನು ರನ್ ಮಾಡ್ತಿರೋದು, ಮಹೀಂದ್ರ ಅವ್ರದ್ದೇ ಮಹೀಂದ್ರ ಫಸ್ಟ್ ಚಾಯ್ಸ್ ಅಂದರೆ. ಸೊ ಸಖತ್ತಾಗಿದೆ ನಿಜವಾಗ್ಲೂ ಕಾರುಗಳು. ಇಷ್ಟೊಂದು ಕಾರಲ್ಲಿ ನಿಮ್ಗೆ ಇಷ್ಟವಾಗಿರೋ ಕಾರ್ ಯಾವುದೋ ಒಂದು ಪಕ್ಕ ಸಿಕ್ಕೇ ಸಿಗುತ್ತೆ. ಸೊ ನೀವು ಕಾರ್ ತಗೊಂಡೋದ್ಮೇಲೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ, ಯಾವುದೇ ನೀವು ಮತ್ತೆ ಖರ್ಚು ಮಾಡೋವಂಥ ಅವಶ್ಯಕತೆ ಇರಲ್ಲ. ಸಖತ್ತಾಗಿರ್ತವೆ. ನೀವು ಒಂದ್ಸರಿ ಖಂಡಿತ ವಿಸಿಟ್ ಮಾಡಲೇಬೇಕು. ಕಾರ್ಸ್ ಆ್ಯಂಡ್ ಬೈಕ್ಸು, ಮಹೀಂದ್ರ ಫಸ್ಟ್ ಚಾಯ್ಸು ಇದು ಶೋರೂಮು. ಸೊ ಇವತ್ತಿನ ವೀಡಿಯೋ ನೀವು ಇದೆಲ್ಲ ನೋಡಿದ್ರಿ. ನಮಸ್ಕಾರ. ನೆಕ್ಸ್ಟ್ ವೀಡಿಯೋ ನೋಡಿ.